ಸಿಂಹ ರಾಶಿ ದಿನ ಭವಿಷ್ಯ ಏಪ್ರಿಲ್ 17 ಮತ್ತು 18, 2026. ನಮಸ್ಕಾರ ಸಿಂಹ ರಾಶಿಯವರೇ, ಪ್ರೀತಿಯ ವೀಕ್ಷಕ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆ ಆದರದ ಸ್ವಾಗತ. ಇಂದು ನಾವು ಸಿಂಹ ರಾಶಿಯವರ ಪಾಲಿಗೆ 2026 ರ ಏಪ್ರಿಲ್ 17 ಮತ್ತು 18 ದಿನಗಳು ಹೇಗಿರಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇವೆ. ಕಳೆದ 2 ದಿನಗಳಲ್ಲಿ ಅಂದರೆ ಏಪ್ರಿಲ್ 15 ಮತ್ತು 16 ರಂದು ಗ್ರಹಗಳ ಚಲನೆಯಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು. ಮೀನ ರಾಶಿಯಲ್ಲಿ ಶನಿ, ಮಂಗಳ, ಬುಧ ಮತ್ತು ಚಂದಿರನ ಸಮ್ಮಿಲನದಿಂದ ಚತುರ್ಗ್ರಹಿ ಯೋಗ ನಿರ್ಮಾಣವಾಗಿತ್ತು. ಈ ಪ್ರಭಾವವು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ತಿರುವುಗಳನ್ನು ತಂದಿದೆ ಮತ್ತು ಮುಂಬರುವ 2 ದಿನಗಳು ನಿಮಗೆ ಅದೃಷ್ಟವೋ ಅಥವಾ ಎಚ್ಚರಿಕೆಯೋ ಎಂಬ ವಿವರಗಳನ್ನು ನಾವು ಈಗ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕ ಬಂಧುಗಳೇ, ಮೊದಲಿಗೆ ಇಲ್ಲಿ ಈ 2 ದಿನಗಳ ಪಂಚಾಂಗದ ಕಡೆಗೆ ಗಮನ ಹರಿಸೋಣ. ಏಪ್ರಿಲ್ 17, 2026 ಶುಕ್ರವಾರ. ಇಂದು ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ. ಇಂದು ಅಶ್ವಿನಿ ನಕ್ಷತ್ರದ ಪ್ರಭಾವವಿದ್ದು ಆಯುಷ್ಮಾನ್ ಯೋಗವು ನಿರ್ಮಾಣವಾಗಿದೆ. ಚಂದಿರನು ಮೀನ ರಾಶಿಯಿಂದ ಹೊರಬಂದು ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಅಂದರೆ ನಿಮ್ಮ ರಾಶಿಯಿಂದ 9ನೇ ಮನೆಯಾದ ಭಾಗ್ಯಸ್ಥಾನದಲ್ಲಿ ಚಂದಿರನ ಸಂಚಾರವಿರುತ್ತದೆ. ಇನ್ನು ಏಪ್ರಿಲ್ 18, 2026 ಶನಿವಾರ. ಇಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ. ಇಂದು ಭರಣಿ ನಕ್ಷತ್ರ ಮತ್ತು ಸೌಭಾಗ್ಯ ಯೋಗವಿರುತ್ತದೆ. ಇದು ಹೊಸ ಕೆಲಸಗಳ ಆರಂಭಕ್ಕೆ ಅತ್ಯಂತ ಮಂಗಳಕರವಾದ ದಿನವಾಗಿದೆ. ಇದು ಈ 2 ದಿನಗಳ ಗ್ರಹ, ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು, ಈ ಮಾಹಿತಿಯ ಆಧಾರದ ಮೇಲೆಯೇ ಈಗ ದೈನಿಕ ಫಲಗಳನ್ನು ನೋಡೋಣ. ಸಿಂಹ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ಈಗ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದು ನಿಮಗೆ ಬಹಳ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ಏಪ್ರಿಲ್ 17 ಮತ್ತು 18 ರಂದು ಚಂದಿರನು ನಿಮ್ಮ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ. ಮೂಲ ಮಾಹಿತಿಯಲ್ಲಿ ತಿಳಿಸಿರುವಂತೆ ಗ್ರಹಗಳ ಈ ಬದಲಾವಣೆಯು ನಿಮ್ಮಲ್ಲಿ ಹೊಸ ಹುರುಪು ಮತ್ತು ಸಕಾರಾತ್ಮಕತೆಯನ್ನು ತುಂಬುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಮಯವಿದು. ನಿಮ್ಮ ವ್ಯಕ್ತಿತ್ವವು ಇತರರಿಗೆ ಪ್ರೇರಣೆಯಾಗಲಿದೆ. ಜನರು ನಿಮ್ಮ ಮಾತುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ. ನೀವು ಯಾವುದಾದರೂ ವಿಷಯದಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ. ಆರೋಗ್ಯದ ವಿಚಾರದಲ್ಲಿ ಈ 2 ದಿನಗಳು ಮಿಶ್ರ ಫಲವನ್ನು ನೀಡಲಿವೆ. ನಿಮ್ಮ ರಾಶ್ಯಾಧಿಪತಿ ಬಲವಾಗಿದ್ದರೂ 8ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವವಿರುವುದರಿಂದ ಹಳೆಯ ಅನಾರೋಗ್ಯದ ಬಗ್ಗೆ ಜಾಗೃತೆ ಇರಲಿ. ಮೂಲ ಮಾಹಿತಿಯಲ್ಲಿ ಸೂಚಿಸಿದಂತೆ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ನೀವೇ ಸ್ವತಃ ಶ್ರಮಿಸಬೇಕಾಗಿದೆ. ಕೆಲಸದ ಒತ್ತಡದಿಂದಾಗಿ ಶಕ್ತಿಯ ಕೊರತೆ ಎದುರಾಗಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಕ್ರಿಯಾಶೀಲವಾಗಿರಿಸುತ್ತದೆ. ಮೂಡ್ ಸ್ವಿಂಗ್ಸ್ ಅಥವಾ ಸಣ್ಣಪುಟ್ಟ ಕಿರಿಕಿರಿ ಉಂಟಾಗಬಹುದು, ಅದನ್ನು ಧ್ಯಾನದ ಮೂಲಕ ನಿಯಂತ್ರಿಸಿ. ವೃತ್ತಿಜೀವನದಲ್ಲಿ ಇದು ಭಾಗ್ಯೋದಯದ ಸಮಯ. ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಲಿದೆ. ವ್ಯಾಪಾರಸ್ಥರು ಈ 2 ದಿನಗಳಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ. ಮೂಲ ಮಾಹಿತಿಯು ನೆನಪಿಸುವಂತೆ ಕೇವಲ ಅದೃಷ್ಟದ ಮೇಲೆ ಅವಲಂಬಿತರಾಗಬೇಡಿ. ನಿಮ್ಮ ಶ್ರಮವು ಅದೃಷ್ಟದ ಜೊತೆ ಸೇರಿದಾಗ ಮಾತ್ರ ದೊಡ್ಡ ಫಲಿತಾಂಶ ಸಾಧ್ಯ. ನೀವು ಈ ಹಿಂದೆ ಹಾಕಿದ ಶ್ರಮದ ಫಲವನ್ನು ಈ ದಿನಗಳಲ್ಲಿ ಕಾಣಬಹುದು. ಹೂಡಿಕೆ ಅಥವಾ ಹೊಸ ಉದ್ಯಮ ಪ್ರಾರಂಭಿಸಲು ಏಪ್ರಿಲ್ 18 ರಂದು ಬರುವ ಸೌಭಾಗ್ಯ ಯೋಗವು ಅತ್ಯಂತ ಅನುಕೂಲಕರವಾಗಿದೆ. ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯಬೇಡಿ, ಆದರೆ ಅನುಭವಿಗಳ ಸಲಹೆ ಪಡೆಯಿರಿ. ಹಣಕಾಸು ಮತ್ತು ಹೂಡಿಕೆ. ಆರ್ಥಿಕವಾಗಿ ಇದು ಅತ್ಯಂತ ಲಾಭದಾಯಕ ದಿನಗಳು. 9ನೇ ಮನೆಯಲ್ಲಿ ಚಂದಿರ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಧನ ಲಾಭದ ಯೋಗವಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಅಥವಾ ದೀರ್ಘಕಾಲದ ಹೂಡಿಕೆ ಮಾಡುವವರಿಗೆ ಈ ಸಮಯ ಉತ್ತಮವಾಗಿದೆ. ನಿಮ್ಮಲ್ಲಿರುವ ಜ್ಞಾನ ಮತ್ತು ಅನುಭವವೇ ನಿಮ್ಮ ಶಕ್ತಿಯಾಗಲಿದೆ. ನಿಮ್ಮ ತಂದೆ ಅಥವಾ ಹಿರಿಯರ ಕಡೆಯಿಂದ ಆಸ್ತಿ ಅಥವಾ ಹಣದ ರೂಪದಲ್ಲಿ ಸಹಾಯ ಸಿಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಮತ್ತು ಉಳಿತಾಯದ ಕಡೆ ಗಮನ ಕೊಡಿ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ. ಆದಾಗ್ಯೂ ಚತುರ್ಗ್ರಹಿ ಯೋಗದ ಪ್ರಭಾವದ ಇರುವುದರಿಂದ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ. 2ನೇ ಮನೆಯ ಪ್ರಭಾವದಿಂದಾಗಿ ಕಟುವಾಣಿ, ಕಠಿಣ ಮಾತು ಸಂಬಂಧಗಳನ್ನು ಹಾಳು ಮಾಡಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ಮೂಲ ಮಾಹಿತಿಯಲ್ಲಿ ತಿಳಿಸಿದಂತೆ ನಿಮ್ಮ ಜೀವನ ಸಂಗಾತಿಗೆ ಸರ್ಪ್ರೈಸ್ ನೀಡಲು ಅಥವಾ ಅವರೊಂದಿಗೆ ಕ್ವಾಲಿಟಿ ಸಮಯ ಕಳೆಯಲು ಇದು ಸಕಾಲ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮನೆಯಲ್ಲಿ ನಡೆಯುವ ಮಂಗಳಕರ ಕಾರ್ಯಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನಗಳು ಹೊಸ ಆಶಾವಾದವನ್ನು ತರುತ್ತವೆ.
ಅದರಲ್ಲೂ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವಿದೇಶಕ್ಕೆ ಹೋಗುವ ಅಥವಾ ಉತ್ತಮ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವ ಅವಕಾಶಗಳು ಸಿಗಲಿವೆ. ಬರೀ ಯೋಚನೆ ಮಾಡುವುದಕ್ಕಿಂತ ಮೈದಾನಕ್ಕೆ ಇಳಿದು ಕೆಲಸ ಮಾಡುವುದು ಮುಖ್ಯ ಎಂದು ಮೂಲಗಳು ತಿಳಿಸುತ್ತವೆ. ವಿದ್ಯಾರ್ಥಿಗಳು ತಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಸಮಯವನ್ನು ವ್ಯರ್ಥ ಮಾಡಬಾರದು. ಇನ್ನು ಕೊನೆಯದಾಗಿ ಇಲ್ಲಿ ಈ 2 ದಿನಗಳ ವಿಶೇಷ ಪರಿಹಾರಗಳು. ಸಿಂಹ ರಾಶಿಯವರೇ, ಈ 2 ದಿನಗಳು ನಿಮ್ಮ ಪಾಲಿಗೆ ಬದಲಾವಣೆಯ ಸಂಕೇತಗಳಾಗಿವೆ. ನಿಮ್ಮಲ್ಲಿರುವ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಿ. ಪರಿಹಾರಗಳು: ಈ ದಿನಗಳಂದು ಸೂರ್ಯದೇವನಿಗೆ ಪ್ರತಿದಿನ ಬೆಳಿಗ್ಗೆ ಅರ್ಘ್ಯವನ್ನು ಸಮರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ಪಡೆಯಿರಿ. ಅಸಹಾಯಕರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ. ವೀಕ್ಷಕ ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿಫಲಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.